ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನುಡಿಗಟ್ಟುಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಕನ್ನಡದಲ್ಲಿ ಹಾಸುಹೊಕ್ಕಾಗಿ ಬೆರೆತಿರುವಂತಹ ಹಾಗೆ ಮಾತಿನ ಸೊಗಡನ್ನು ಹೆಚ್ಚು ಮಾಡೋದಕ್ಕೆ ಕೆಲವೊಂದಿಷ್ಟು ವಿಶಿಷ್ಟ ರೂಪಗಳ ಬಳಕೆ ಆಗ್ತವೆ. ಈ ವಿಶಿಷ್ಟ ರೂಪದಲ್ಲಿ ಈಗಾಗಲೇ ದ್ವಿರುಕ್ತಿ ಹಾಗೂ ಅನುಕರಣ ವಾಚಕದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತು ನುಡಿಗಟ್ಟಿನ ಬಗ್ಗೆ ತಿಳ್ಕೊಳ್ಳೋಣ. ಹಾಗಿದ್ರೆ ಸ್ನೇಹಿತರೆ, ನುಡಿಗಟ್ಟು ಅಂದರೆ ಏನು? ನುಡಿ ಪ್ಲಸ್ ಕಟ್ಟು ನುಡಿಗಟ್ಟು. ನುಡಿ ಅಂದರೆ ಅದು ಮಾತಿನ ರೂಪ, ಕಟ್ಟು ಅಂದರೆ ಈ ಮಾತನ್ನು ಅಥವಾ ಪದಗಳನ್ನು ಕಟ್ಟುವಂಥದ್ದನ್ನು ನಾವು ನುಡಿಗಟ್ಟು ಅಂತ ಕರಿತೀವಿ. ಪದಗಳಾಗಿರ್ಬೋದು ಅಥವಾ ವಾಕ್ಯನೇ ಆಗಿರ್ಬೋದು, ವಿಶೇಷವಾದಂತಹ ಅರ್ಥವನ್ನು ಕೊಡುವಂತಹ ಎರಡು ನುಡಿಗಳನ್ನು ಒಟ್ಟಾಗಿಸಿ ಉಚ್ಚರಿಸುವಂತಹ ಕ್ರಮವನ್ನು ನಾವು ನುಡಿಗಟ್ಟು ಅಂತ ಕರಿತೀವಿ. ಇದಕ್ಕೆ ಪಡೆ ನುಡಿ ಅಂತಲೂ ಸಹ ಕರೀತಾರೆ. ಪಡೆ ಅಂದರೆ ಹೆರು ಅನ್ನೋ ಅರ್ಥ ಬರುತ್ತೆ. ನುಡಿ ಅಂದರೆ ಮಾತು. ಮಾತು ಹೆರಲ್ಪಟ್ಟ ಅರ್ಥವೇ ಪಡೆ ನುಡಿ. ಇಲ್ಲಿ ನುಡಿಗಟ್ಟು ಅನ್ನೋದಕ್ಕಿಂತ ಪಡೆನುಡಿಯಲ್ಲಿ ಹೆಚ್ಚಿನ ಅರ್ಥವನ್ನು ಕಂಡುಕೊತೀವಿ. ಹೇಗೆ ಗೊತ್ತಾ? ನುಡಿಗಟ್ಟು ಅಂದರೆ ಏನು? ಸುಮ್ಮನೆ ಹಾಗೆ ಹೇಳಿ ಜನರಲ್ಲಿ ಎರಡು ಪದ ಬಳಕೆಯಾಗಿದೆ, ಅವೆರಡು ಪದವನ್ನು ಒಗ್ಗೂಡಿಸ್ಕೊಂಡು ನಾವು ನುಡಿಗಟ್ಟು ಅಂತ ಹೇಳ್ತಿದ್ದೀವಿ. ಇದೇ ಥರನೇ ಅರ್ಥ ಬರೋದು. ಆದರೆ ಪಡೆನುಡಿಯಲ್ಲಿ ಈ ಥರ ಅರ್ಥ ಬರೋದಿಲ್ಲ. ಅಲ್ಲಿ ಸಂಪೂರ್ಣವಾದಂಥ ಅರ್ಥವನ್ನು ಕಂಡುಕೊಂಡ್ಬಿಡ್ತೀವಿ. ಪಡೆ ನುಡಿ, ಆ ನುಡಿಯಲ್ಲಿ ಯಾವುದೋ ಹೊಸದೊಂದು ಅಂಶವನ್ನು ಪಡ್ಕೊತಿದ್ದೀವಿ ಅನ್ನೋ ಅರ್ಥ ಬರ್ತಿದೆ ಅಲ್ವಾ ಪಡೆ ನುಡಿ ಅಂತ ಅಂದರೆ. ಹಾಗಾದರೆ ಇವೆರಡು ಬೇರೆ ಬೇರೆ ಅಂತ ಅಂದ್ಕೊಂಬೇಡಿ. ನುಡಿಗಟ್ಟು ಅಂದರೂ ಒಂದೇ, ಪಡೆ ನುಡಿ ಅಂದರೂ ಒಂದೇ. ಪಡೆ ನುಡಿ ಅಂದರೆ ಬೇಗ ಅರ್ಥ ಆಗುತ್ತೆ, ನುಡಿಗಟ್ಟು ಅಂದರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ ಆಗುತ್ತೆ. ಹೌದು, ಈಗಾಗಲೇ ಅನುಕರಣವ್ಯಯ, ದ್ವಿರುಕ್ತಿಗಳು ಎಲ್ಲ ಇದ್ವಲ್ಲ, ಇದನ್ನು ಯಾಕೆ ಬಳಕೆ ಮಾಡ್ಕೊಬೇಕು ಅನ್ನೋ ಪ್ರಶ್ನೆ ನಿಮಗೆ ಬರ್ಬೋದು. ದ್ವಿರುಕ್ತಿಯಲ್ಲಿ ಒಂದೇ ಪದ ಎರಡು ಬಾರಿ ಉಚ್ಚಾರಣೆ ಆಗುತ್ತೆ, ಆ ಪದಕ್ಕೆ ಅರ್ಥ ಇರುತ್ತೆ. ಅನುಕರಣವ್ಯಯದಲ್ಲಿ ಅರ್ಥನೇ ಇರೋದಿಲ್ಲ, ಆದರೂ ಅಲ್ಲಿ ಪದಗಳ ಉಚ್ಚಾರಣೆ ಆಗುತ್ತೆ. ಇಲ್ಲಿ ನುಡಿಗಟ್ಟಿನಲ್ಲಿ ಎರಡೂ ಪದಗಳಿಗೂ ಅರ್ಥ ಇರುತ್ತೆ, ಆದರೆ ಮೇಲ್ನೋಟಕ್ಕೆ ಕೊಡುವಂತಹ ಅರ್ಥವನ್ನು ನಾವು ಇಲ್ಲಿ ಪರಿಗಣಿಸೋದಿಲ್ಲ. ಬದಲಾಗಿ ಗೂಢಾರ್ಥ ಏನಿದೆ, ಒಳ ಅರ್ಥ ಏನಿದೆ ಅಂತ ಹುಡುಕ್ತೀವಲ್ಲ, ಅದನ್ನು ನುಡಿಗಟ್ಟು ಅಂತ ಕರೆಯೋದು. ನಾವು ಯಾರೋ ಒಬ್ಬ ವ್ಯಕ್ತಿ ಏನನ್ನೋ ಹೇಳಬೇಕಾಗಿರುತ್ತೆ, ಎಲ್ಲಿ ನೇರವಾಗಿ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೋ ಅನ್ನೋ ಕಾರಣಕ್ಕೆ ಈ ನುಡಿಗಟ್ಟುಗಳ ಮೂಲಕ ಅವ್ರಿಗೆ ತಿಳಿ ಹೇಳ್ತೀವಿ, ಬುದ್ಧಿ ಹೇಳ್ತೀವಿ. ಇದಿಷ್ಟೇ ಅಲ್ಲ, ನಮ್ಮ ಆಚಾರ ವಿಚಾರ ಆಗಿರ್ಬೋದು, ಕೆಲವೊಂದಿಷ್ಟು ಸಂದರ್ಭಗಳಿರ್ಬೋದು, ಮಾತಿನ ವರಸೆಯಲ್ಲಿ, ರೂಢಿಯಲ್ಲಿ, ಸನ್ನಿವೇಶಕ್ಕೆ ತಕ್ಕಂತೆ ಈ ನುಡಿಗಟ್ಟುಗಳ ಬಳಕೆ ಆಗ್ತವೆ. ಇದರಿಂದ ಏನು ಉಪಯೋಗ ಗೊತ್ತಾ? ಒಂದು ವಾಕ್ಯ ಯಾವೆಲ್ಲ ಅರ್ಥವನ್ನು ಪಡ್ಕೊಳ್ಳುತ್ತೆ, ಆ ವಾಕ್ಯದ ವಿಶಾಲಾರ್ಥ ಏನು, ಪೂರಕಾರ್ಥ ಏನು, ಅದರಿಂದ ಏನು ಅನುಕೂಲ, ಇದೆಲ್ಲ ತಿಳ್ಕೊಬೋದಲ್ವಾ. ಹಾಗೆ ಮಕ್ಕಳ ಭಾಷಾ ವೃದ್ಧಿಗೆ ಇದು ಕಾರಣ ಆಗುತ್ತೆ. ಸಾಹಿತ್ಯ ಓದಬೇಕು ಅನ್ನೋ ಹಂಬಲ ಅವ್ರಿಗೆ ಇನ್ನೂ ಜಾಸ್ತಿ ಆಗುತ್ತೆ. ಇಷ್ಟೆಲ್ಲ ಉಪಯೋಗ ಇರೋಂತಹ ಈ ನುಡಿಗಟ್ಟುಗಳ ಬಗ್ಗೆ ನಾವು ತಿಳ್ಕೊಬೇಕಲ್ವಾ. ಹಾಗಿದ್ರೆ ಇನ್ನೂ ಒಂದು ಸಲ ನೋಡ್ಕೊಳ್ಳೋಣ. ನುಡಿಗಟ್ಟು ಅಂದರೆ ಏನು? ಮಾತಿನಲ್ಲಿ ಬಳಸುವಂತಹ ಪದಗಳಾಗಿರ್ಬೋದು ಅಥವಾ ವಾಕ್ಯ ಎರಡು ಅರ್ಥವನ್ನು ಹೊಂದಿರುತ್ತೆ. ಒಂದು ಸಾಮಾನ್ಯ ಅರ್ಥ, ಮತ್ತೊಂದು ಒಳ ಅರ್ಥ. ಇಲ್ಲಿ ಒಳ ಅರ್ಥ ಅನ್ನೋದು ವಿಶೇಷವಾದಂತಹ ಅರ್ಥವನ್ನು ಹೊಂದಿರುತ್ತೆ. ಹೊರನೋಟಕ್ಕೆ ವಾಚ್ಯಾರ್ಥ ನಮಗೆ ಕಾಣ್ತಾ ಇದ್ರೂ ಸಹ ಒಳನೋಟಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಅದನ್ನು ಅಂತರಾರ್ಥ, ಸೂಚ್ಯಾರ್ಥ ಅಂತಲೂ ಸಹ ಕರಿತೀವಿ. ಇಲ್ಲಿ ಯಾವುದು ಸೂಚ್ಯಾರ್ಥ ಅಂತ ಕಾಣ್ತಾ ಇದೆಯೋ ಇದನ್ನೇ ನುಡಿಗಟ್ಟು ಅಂತ ಹೇಳೋದು. ಇದು ನೀನು ಸಿಂಪಲಾಗಿ ಹೇಳಬೇಕು ಅಂತಂದರೆ, ಎರಡು ಪದಗಳು ಬೇರೆ ಬೇರೆ ಅರ್ಥದಲ್ಲಿದ್ದು ಈ ಎರಡೂ ಪದಗಳು ಸೇರಿ ವಿಶೇಷ ಅರ್ಥವನ್ನು ಕೊಡುವಂತಿದ್ರೆ ಅಂತಹ ಪದಗಳನ್ನ ನಾವು ಪಡೆನುಡಿ ಅಥವಾ ನುಡಿಗಟ್ಟು ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ನೋಡಿ, ನಾಗಲೇ ಹೊರ ಅರ್ಥ ಒಳ ಅರ್ಥ ಅಂತ ಹೇಳಿದೆ. ಉದಾಹರಣೆ ನೋಡಿ, ತಲೆಬಾಗು, ಕತ್ತಿ ಮಸೆ, ಈ ಎರಡು ಉದಾಹರಣೆಗಳನ್ನ ಇಟ್ಕೊಂಡು ತಲೆಬಾಗು ಅಂದರೆ ಏನು ಅರ್ಥ ಆಗ್ತಿದೆ ನಿಮಗೆ? ತಲೆಯನ್ನು ತಗ್ಗಿಸು ಅಂತ ಹೊರನೋಟಕ್ಕೆ ಕಾಣ್ತಾ ಇದೆ ಅಲ್ವಾ. ಮೇಲ್ನೋಟಕ್ಕೆ ತಲೆಬಾಗು, ತಲೆ ತಗ್ಗಿಸು ಅನ್ನೋ ಅರ್ಥ ಕೊಡ್ತಾ ಇದೆ. ಇಲ್ಲಿ ಕತ್ತಿ ಮಸೆ ಅನ್ನೋ ಕಡೆ ಕತ್ತಿಯನ್ನು ಹರಿತ ಮಾಡು ಅನ್ನೋ ಅರ್ಥ ಕೊಡ್ತಾ ಇದೆ. ಆದರೆ ಇದೇ ಅರ್ಥ ಫೈನಲ್ಲ? ಇಲ್ಲ. ಇಲ್ಲಿ ಒಳ ಅರ್ಥ ಏನಿದೆಯಲ್ವಾ ಅದನ್ನು ನಾವು ನುಡಿಗಟ್ಟಿನಲ್ಲಿ ನೋಡ್ತೀವಿ. ತಲೆಬಾಗು ಅಂತಂದರೆ ನಮಸ್ಕಾರ ಮಾಡು ಅನ್ನೋ ಅರ್ಥ ಬರುತ್ತೆ. ದೊಡ್ಡವರವರು ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡು ಅಂತ ಹೇಳ್ತೀವಲ್ಲ, ಆ ಅರ್ಥ. ಇಲ್ಲಿ ಕತ್ತಿ ಮಸೆ ಅಂತಂದರೆ ಕತ್ತಿಯನ್ನು ಹರಿತ ಮಾಡು ಅನ್ನೋದು ಮೇಲ್ನೋಟಕ್ಕೆ ಆಯಿತು. ಒಳ ಅರ್ಥ ಏನಿದೆ? ಕತ್ತಿ ಮಸೆ, ಸಮಯ ನೋಡಿ ಪ್ರತೀಕಾರಕ್ಕೆ ಸಿದ್ಧನಾಗು ಅನ್ನೋ ಅರ್ಥ ಕೊಡ್ತಿದೆ ಅಲ್ವಾ. ಇದು ಕತ್ತಿ ಮಸೀತಿದ್ದಾನೆ ಅವನು ನಮ್ಮ ಮೇಲೆ, ಈ ಥರ ಹೇಳ್ತೀವಲ್ಲ ನಾವು. ಈಗ ಮನೆಯಲ್ಲಿ ಅಪ್ಪ ಅಣ್ಣನಿಗೆ ಬೈತಾ ಇದ್ರೆ ತಮ್ಮ ಇನ್ನೂ ಎತ್ಲಿಕ್ಕೊಂಡು ಕೊಡ್ತಾ ಇರೋದು, ಹ್ಞೂನಪ್ಪ ಅವ್ನು ಹಂಗೆ ಮಾಡ್ತಾನಪ್ಪ, ಹಿಂಗೆ ಮಾಡ್ತಾನಪ್ಪ, ಲೇಟಾಗಿ ಬರ್ತಾನಪ್ಪ ಅಂತ, ಒಗ್ಗರಣೆ ಆಗ್ತಾವನೆ ಅಂತ ಹೇಳ್ತಾರಲ್ಲ, ಆ ಅರ್ಥದಲ್ಲಿ. ಯಾಕೋ ಅಂದಮೇಲೆ ಕತ್ತಿ ಮಸೀತಿಯಾ ಅಂತ ಅಮ್ಮ ಬಂದು ಆಮೇಲೆ ಬೈತಾಳೆ. ಕತ್ತಿ ಮಸೆ ಅಂತಂದರೆ ಸಮಯ ಸಿಕ್ತಾಗೆಲ್ಲ ಅವನಲ್ಲಿ ಗೂಬೆ ಕೂರಿಸೋದು, ಆರೋಪ ಹೊರಿಸೋದು, ಯಾರಾದರೂ ಬೈತಿದ್ದಾರಾ ಇನ್ನೂ ಜಾಸ್ತಿ ಬೈಲಿ ಅಂತ ಪ್ರೋತ್ಸಾಹ ಕೊಡೋದು, ಈ ಥರ ಅರ್ಥ. ಅದು ಪ್ರತೀಕಾರವನ್ನು ತಿಳಿಸ್ಕೊಡೋದಕ್ಕೆ ಈ ಥರ ಮಾಡ್ತಾರೆ. ಓಕೆನಾ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಉದಾಹರಣೆ ನೋಡಿ, ಟೋಪಿ ಹಾಕು. ಇದು ಸಹ ನುಡಿಗಟ್ಟಿಗೆ ಬರುತ್ತೆ. ಟೋಪಿ ಹಾಕು ಅಂತಂದರೆ ಏನು? ಅದಿರೋವಂಥ ಟೋಪಿ ತೆಗೆದ್ಬಿಟ್ಟು ತಲೆ ಮೇಲೆ ಹಾಕ್ಕೊಂಡು ಹೋಗೋದು ಅಂತನಾ? ಬಿಸಿಲಿಗೆ ಟೋಪಿ ಹಾಕ್ಕೊಂಡು ಹೋಗ್ರಿ ಅಂತನಾ? ಈ ಅರ್ಥ ಅಲ್ಲ. ಅದು ಹೊರನೋಟಕ್ಕೆ ಮೇಲ್ನೋಟಕ್ಕೆ ಕಾಣ್ತಿರೋಂತಹ ಅರ್ಥ. ಆದರೆ ನಿಜವಾದ ಅರ್ಥ ಮೋಸ ಮಾಡು. ಯುಗಾದಿ ಹಬ್ಬಕ್ಕೆ ಆನ್ಲೈನಲ್ಲಿ ಒಂದು ಡ್ರೆಸ್ ಬುಕ್ ಮಾಡ್ಕೊಂಡಿದ್ದೆ. ತುಂಬ ಖುಷಿ ಆಯಿತು. ಬರೀ 800 ರೂಪಾಯಿಗೆ ಇಷ್ಟು ಚೆನ್ನಾಗಿರೋ ಬಟ್ಟೆ ಬಂದ್ಬಿಟ್ಟೈತಲ್ಲ ಅಂತ.
ಆದರೆ ನನಗೆ ಅವ್ರು ಟೋಪಿ ಹಾಕಿದ್ದಾರೆ ಅಂತ ಗೊತ್ತಾಗಿದ್ದು ಯಾವಾಗ ಅಂತಂದರೆ ಮೊನ್ನೆ ಅಷ್ಟೇ KR ಮಾರ್ಕೆಟ್ಗೆ ಹೋಗಿದ್ದಾಗ ಅದೇ ಬಟ್ಟೆನ 500 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ರು. ಟೋಪಿ ಹಾಕು ಅಂತಂದರೆ ಮೋಸ ಮಾಡು, ನೇರವಾಗಲ್ಲ ಇಂಡೈರೆಕ್ಟಾಗಿ ಗೊತ್ತಿಲ್ಲದಂತೆ ಮೋಸ ಮಾಡೋದು. ಈ ಉದಾಹರಣೆಗಳನ್ನೆಲ್ಲ ನೋಡಾದ್ಮೇಲೆ ನಿಮಗೆ ನುಡಿಗಟ್ಟು ಅಥವಾ ಪಡೆನುಡಿ ಅಂದರೆ ಏನು ಅಂತ ಅರ್ಥ ಆಗಿದೆ ಅಲ್ವಾ? ಸರಿ, ಈಗ ಇನ್ನೊಂದಷ್ಟು ಎಕ್ಸಾಂಪಲ್ಸ್ನ ನೋಡ್ಕೊಂಡು ಹೋಗೋಣ ಅರ್ಥ ಸಮೇತವಾಗಿ. ಮೊದಲಿಗೆ ಅಂಕುಶ ಹಾಕು. ಈ ನುಡಿಗಟ್ಟಿನ ಅರ್ಥ ಏನು ಅಂದರೆ ತಡೆಯೊಡ್ಡು ಅನ್ನೋ ಅರ್ಥ. ಅಂಕುಶ ಹಾಕು ಅಂತ ನಾವು ಆನೆಗಳಿಗೆ ಬಳಸ್ತೀವಿ, ಇದು ನೇರವಾದಂತಹ ಮಾತಾಯಿತು. ತಡೆಯೊಡ್ಡು ಅಂತಂದರೆ ಯಾರೋ ಒಬ್ಬ ಮಿತಿಮೀರಿ ಮಾತಾಡ್ತಾ ಇರ್ತಾನೆ, ಅವ್ರ ಅಮ್ಮಗೆ ಹೇಳ್ತೀವಿ ಅವ್ನು ಮೊದಲು ಅಂಕುಶ ಹಾಕು, ಅವ್ನ ಬಾಯಿಗೆ ಬೀಗ ಹಾಕು ಅಂತ ಹೇಳ್ತೀವಲ್ಲ, ಅವ್ನ ಮಾತನ್ನ ನಿಲ್ಲಿಸು ಅನ್ನೋ ಕಾರಣಕ್ಕೆ ಈ ಪದವನ್ನು ಬಳಕೆ ಮಾಡ್ಕೊತೀವಿ. ಅಂಕುಶ ಹಾಕು, ಬಾಯಿಗೆ ಬೀಗ ಹಾಕು. ಬಾಯಿಗೆಲ್ಲಾದರೂ ಬೀಗ ಹಾಕೋಕ್ಕಾಗುತ್ತಾ? ಇಲ್ಲ. ನೆಕ್ಸ್ಟ್ ಅಂಗೈ ನೆಲ್ಲಿ. ಇದರರ್ಥ ನನಗೆಲ್ಲ ಗೊತ್ತು, ಚೆನ್ನಾಗಿ ಗೊತ್ತಿದೆ ಅನ್ನೋ ಅರ್ಥ. ಕೆಲವೊಬ್ಬರಿಗೆ ಗ್ರಾಮರ್ ಅಂತಂದರೆ ಅಂಗೈ ನೆಲ್ಲಿ ಥರ ಇರುತ್ತೆ, ಅದೇ ಇನ್ನು ಕೆಲವರಿಗೆ ಈ ಗ್ರಾಮರ್ ಅಂತ ಅಂದರೆ ಕಬ್ಬಿಣದ ಕಡಲೆ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಅಂಗೈಯಲ್ಲಿ ಜೀವ ಹಿಡಿದುಕೋ. ಇದರರ್ಥ ಬಹಳ ಭಯ ಮತ್ತು ಎಚ್ಚರಿಕೆಯಿಂದ ಇರು ಅನ್ನೋ ಅರ್ಥ. ಅವಳು ಅಂಗೈಯಲ್ಲೇ ಜೀವ ಹಿಡ್ಕೊಂಡು ಕೂತ್ಕೊಂಡಿದ್ದಾಳೆ, ನೀನಿನ್ನೂ ಎಲ್ಲಿದೆಯಾ, ಬೇಗ ಬಾ. ಈ ಥರ ವಾಕ್ಯವನ್ನು ಫ್ರೇಮ್ ಮಾಡಿದಾಗ ನೀಟಾಗಿ ಅರ್ಥ ಆಗುತ್ತೆ. ಅಂಗೈಯಲ್ಲಿ ಎಲ್ಲಾದರೂ ಜೀವನ ಹಿಡ್ಕೊಳ್ಳೋಕ್ಕಾಗುತ್ತಾ? ಇಲ್ಲ. ಹಾಗಿದ್ರೆ ಇದ್ರ ಗೂಢಾರ್ಥ ಏನು? ಇದಕ್ಕೆ ಪರ್ಫೆಕ್ಟಾಗಿ ಹೇಳಬೇಕು ಅಂತಂದರೆ ಆರ್ಮಿಲಿ ಸೈನಿಕರು ಯುದ್ಧ ಮಾಡಬೇಕಾದ್ರೆ ಪಾಪ ಅವ್ರ ಫ್ಯಾಮಿಲಿ ಎಲ್ಲ ಎಷ್ಟು ಭಯ ಪಟ್ಕೊಂಡಿರ್ತಾರೆ ಅಂತಂದರೆ ಅಂಗೈಯಲ್ಲೇ ಅವ್ರ ಜೀವ ಇಟ್ಕೊಂಡು ನೋಡ್ತಾ ಇರ್ತಾರೆ, ಎಲ್ಲಿ ಏನಾಗ್ಬಿಡುತ್ತೋ ಅನಾಹುತಗಳು, ನಮ್ಮ ಮಕ್ಕಳುಗಳಿಗೆ ಏನಾಗ್ಬಿಡುತ್ತೋ ಅಂತ ತುಂಬ ಭಯದಿಂದ ಒದ್ದಾಡ್ತಿರ್ತಾರೆ. ಇದನ್ನು ಅಂಗೈದಲ್ಲಿ ಜೀವ ಹಿಡಿದುಕೋ ಅಂತ ನುಡಿಗಟ್ಟನ್ನು ಬಳಸ್ತಾರೆ. ನೆಕ್ಸ್ಟ್ ಅಂತರ್ಪಿಶಾಚಿ. ಇದರ ಅರ್ಥ ನೆಲೆ ಇಲ್ಲದೆ ಅಲ್ದಾಡು ಅನ್ನೋ ಅರ್ಥ. ಈಗ ಯಾರಾದರೂ ನಿಮ್ಮನ್ನು ಬಿಟ್ಟು ಬಿಡದೆ ಕಾಡ್ತಾ ಇದ್ದರೆ ನೀನೇನೋ ಒಳ್ಳೆ ಅಂತರ್ಪಿಶಾಚಿ ಥರ ನಾನು ಹಿಂದೆನೇ ಅಲಿತಾ ಇರ್ತೀಯಾ, ನಿಂಗೇನು ಮನೆ ಮಠ ಇಲ್ವಾ, ಈ ಥರ ಬೈತೀವಿ ನೋಡಿ. ಪಿಶಾಚಿಗಳಿಗೆ ಮನೆ ಮಠ ಇರುತ್ತಾ? ಇಲ್ಲ. ಹಾಗಾಗಿ ಅಂತರ್ಪಿಶಾಚಿ ಅಂದರೆ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡಿರೋಂತಹ ಪಿಶಾಚಿ ಅಂತ. ಇದನ್ನು ನಾವು ಬೈಗೊಳ್ಳೋಕ್ಕೂ ಸಹ ಬಳಸ್ಕೊತೀವಿ. ನೆಕ್ಸ್ಟ್ ಅಂತರ್ಲಾಗ ಹಾಕು. ಅಂತರ್ಲಾಗ ಹಾಕು ಅಂತಂದರೆ ಬಹಳ ಪ್ರಯತ್ನಿಸು ಅಂತ ಅರ್ಥ. ಅಯ್ಯೋ, ಎಷ್ಟೇ ಅಂತರ್ಲಾಗ ಹಾಕಿದ್ರೂ ಈ ಬಂಡೆನ ಉರುಳಿಸೋಕ್ಕಾಗಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡೋದು. ಮಿತಿ ಮೀರಿ ಪ್ರಯತ್ನ ಪಟ್ಟರು ಅಂತ ಹೇಳ್ತಾರಲ್ಲ, ಆ ಥರ ಮಿತಿ ಮೀರಿ ಪ್ರಯತ್ನ ಪಟ್ಟೆ ಆದರೂ ಸಹ ಫಲನೇ ಸಿಗಲಿಲ್ಲ, ಈ ಥರ ಬಳಕೆ ಮಾಡ್ಕೊತಾರೆ. ನೆಕ್ಸ್ಟು ಅಕ್ಷತೆ ಬೀಡು. ಇದು ಈಸಿಯಾಗಿದೆ, ಗೊತ್ತಾಗ್ಬಿಡುತ್ತೆ, ಮದುವೆ ಆಗೋದು ಅನ್ನೋ ಅರ್ಥ ಬರುತ್ತೆ. ನೆಕ್ಸ್ಟ್ ಅಕ್ಷಯ ಪಾತ್ರೆ. ಅಕ್ಷಯ ಪಾತ್ರೆ ಅಂದರೆ ಸಮೃದ್ಧಿಯ ಸಂಕೇತ. ಯಾಕಂದರೆ ಅಕ್ಷಯ ಅಂದರೆ ಕ್ಷಯವೇ ಆಗದಿರೋಂಥದ್ದು ಅಕ್ಷಯ. ನೀವೇನೇ ಹಾಕಿ ಅದನ್ನು ದುಪ್ಪಟ್ಟು 1000 ಪಟ್ಟು ಜಾಸ್ತಿ ಮಾಡಿಕೊಡುತ್ತೆ ಈ ಅಕ್ಷಯ ಪಾತ್ರೆ. ಹಾಗಾಗಿ ಸಮೃದ್ಧಿಯ ಸಂಕೇತ ಅಕ್ಷಯ ಪಾತ್ರೆ. ಈಗ ಯಾರಾದರೂ ಊರಿಂದ ಮನೆಗೆ ಬಂದಿದ್ದಾಗ ತುಂಬ ಹೊಟ್ಟೆ ಹಸ್ಕೊಂಡ್ಬಂದ್ಬಿಟ್ಟಿರ್ತಾರೆ. ಅವ್ರು ಬಂದಿದ್ದ ತಕ್ಷಣ ನಾವು ಅವ್ರಿಗೆ ಊಟ ಕೊಟ್ಟಾಗ ಅವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ, ನಿಮ್ಮ ಮನೆ ಅಕ್ಷಯ ಪಾತ್ರೆ ಥರ ಆಗಲಿ ಅಂತ. ಅಂದರೆ ಅಕ್ಷಯ ಪಾತ್ರೆನೇ ಆಗ್ಬಿಡಲಿ ಅಂತ ಅಲ್ಲ, ನಿಮ್ಮ ಮನೆ ತುಂಬ ಸಮೃದ್ಧಿಯನ್ನು ಹೊಂದಲಿ ಅನ್ನೋ ಅರ್ಥ. ನೆಕ್ಸ್ಟ್ ಅಗ್ನಿ ಪರೀಕ್ಷೆ. ಇದರರ್ಥ ಕಠಿಣವಾದಂತಹ ಸಂದರ್ಭ ಅನ್ನೋ ಅರ್ಥ. ಮೇಲ್ನೋಟಕ್ಕೇನಿದೆ ಅಗ್ನಿ ಪರೀಕ್ಷೆ, ಅಗ್ನಿಗೆಲ್ಲಾದರೂ ಪರೀಕ್ಷೆ ನಡೆಯುತ್ತಾ? ಇಲ್ಲ. ಆದರೆ ಗೂಢಾರ್ಥ ಏನು? ಅಗ್ನಿ ಪರೀಕ್ಷೆ ಅಂದರೆ ಕಠಿಣವಾದಂತಹ ಸಂದರ್ಭ. ಈಗ ಒಬ್ಬ ತಾಯಿಗೆ 2 ಮಕ್ಕಳಿರ್ತಾರೆ, ನಿಮಗೆ ದೊಡ್ಡ ಮಗಳು ಇಷ್ಟನಾ ಚಿಕ್ಕ ಮಗಳು ಇಷ್ಟನಾ ಅಂತ ಕೇಳಿದ್ರೆ ಆಕೆ ಏನು ಹೇಳ್ತಾಳೆ? ಅದು ತುಂಬ ಕಠಿಣವಾದಂಥ ಸಂದರ್ಭ ಅಲ್ವಾ ಅದು. ಆಕೆಗೆ ಅಗ್ನಿ ಪರೀಕ್ಷೆನೇ ಸರಿ, ಹೇಳಲೇಬೇಕು ಅಂತ ಒತ್ತಾಯ ಮಾಡಿದಾಗ ಏನೂ ಹೇಳೋದಿಲ್ಲ. ಅಂತಹ ಸಂದರ್ಭವನ್ನೇ ನಾವು ಅಗ್ನಿ ಪರೀಕ್ಷೆಗೊಡ್ಡಿದ್ರು ಅಂತ ಹೇಳೋದು. ನೆಕ್ಸ್ಟ್ ಅಗ್ರ ತಾಂಬೂಲ. ಇದರರ್ಥ ಮೊದಲ ಆದ್ಯತೆ ಅಥವಾ ಮೊದಲ ಮರ್ಯಾದೆಯನ್ನು ಅರ್ಥ ಕೊಡುತ್ತೆ. ನೆಕ್ಸ್ಟ್ ಅಜ್ಜನ ಕಾಲದ್ದು ಅಂದರೆ ಬಹಳ ಪುರಾತನದ್ದು, ಬಹಳ ಹಳೆಯದು. ಈ ಥರ ಹೇಳೋದಕ್ಕೆ ನಮ್ಮ ಅಜ್ಜನ ಕಾಲದ್ದು ಅಂತ ಹೇಳ್ತೀವಿ. ಇನ್ನು ಅಜ್ಜಿ ಕತೆ ಅಂತಂದರೆ ನಮ್ಮ ಅಜ್ಜಿ ಎಲ್ಲ ಕತೆ ಹೇಳ್ತಿದ್ರು. ಅದೇ ಕಥೆನ ನಾವು ಯಾರಿಗಾದ್ರೂ ಹೇಳಿದಾಗ ಅವ್ರಿಗೆ ಹೇಳ್ತೀವಿ, ಹೇ ಇಲ್ಲಿ ನೋಡು, ಇದು ನಮ್ಮ ಅಜ್ಜಿ ನಮ್ಗೆ ಹೇಳ್ತಿದ್ದಿತ್ತು, ನಮ್ಮ ಅಜ್ಜಿ ಕತೆ ಇದು, ನಮ್ಮ ಅಜ್ಜಿ ಕಾಲದ ಕತೆ ಇದು ಅಂತ. ಇನ್ನೊಂದು ಅರ್ಥದಲ್ಲಿ ಇದನ್ನು ಕಟ್ಟು ಕತೆ ಅಂತಲೇ ಹೇಳ್ತೀವಿ. ತುಂಬ ಪೀಡಿಸಿ ಅಜ್ಜಿಗೆ ಕತೆ ಹೇಳು ಅಂತಂದರೆ ಅಜ್ಜಿ ಏನು ಹೇಳ್ತಾರೆ? ಅವರು ಯಾವುದೋ ಒಂದನ್ನು ಸೃಷ್ಟಿಸ್ಕೊಂಡು ಏನೋ ಒಂದು ಕತೆ ಹೇಳ್ಬಿಡ್ತಾರೆ. ನಾವು ಅದನ್ನು ಹಾಗೆ ಅರ್ಥ ಮಾಡಿಕೊಂಡು ನಮ್ಮ ಮುಂದಿನ ಜನ್ರೇಷನ್ಗೂ ಅದೇ ಕಥೆನ ಕಂಟಿನ್ಯೂ ಮಾಡ್ಕೊಂಡು ಹೇಳ್ತೀವಲ್ವಾ. ಇದನ್ನು ಕಟ್ಟು ಕತೆ ಅಂತಲೂ ಸಹ ಕರೀತಾರೆ, ಅಜ್ಜಿ ಕತೆ ಅಂತಂದರೆ. ನೆಕ್ಸ್ಟ್ ಅಡ್ಡ ಕಸುಬಿ. ಇದರರ್ಥ ಕೆಲಸಕ್ಕೆ ಬಾರದವ ಅನ್ನೋ ಅರ್ಥ. ಯಾರಿಗಾದ್ರೂ ಬೈಬೇಕಾದ್ರೆ ಈ ಪದವನ್ನು ಹೆಚ್ಚಿಗೆ ಬಳಕೆ ಮಾಡ್ಕೊತಾರೆ. ನೆಕ್ಸ್ಟ್ ಅಧಿಕ ಪ್ರಸಂಗ. ಅಧಿಕ ಪ್ರಸಂಗ ಅಂತಂದರೆ ತಲೆಹರಟೆ ಮಾಡೋದು ಅಂತ ಅರ್ಥ. ಹೇ, ನೀನು ಅಧಿಕ ಪ್ರಸಂಗ ಮಾಡಬೇಡ ಕಣೋ, ತಲೆಹರಟೆ ಮಾಡ್ತೀಯಾ, ಈ ಥರ ಅರ್ಥ ಬರುತ್ತೆ. ನನಗೆ ಗೊತ್ತು, ಎಲ್ಲ ನನಗೇ ಗೊತ್ತು ಅನ್ನೋ ರೀತಿ ತರಲೆಯಾಗಿ ಮಾತಾಡ್ತಾ ಇದ್ದರೆ ಅಂಥವ್ನಿಗೆ ಅಧಿಕ ಪ್ರಸಂಗ ಮಾಡಬೇಡ, ನೀನು ತಲೆಹರಟೆ ಮಾಡ್ತಾ ಇದೆಯಾ, ಬಾಯಿ ಮುಚ್ಚು ಅಂತ ಬೈತೀವಲ್ಲ, ಈ ಪದವನ್ನು ಆವಾಗ ಉಪಯೋಗ ಮಾಡ್ಕೊತೀವಿ. ನೆಕ್ಸ್ಟ್ ಅನ್ನ ಕಿತ್ತುಕೋ. ಅನ್ನ ಕಿತ್ತುಕೋ ಅಂತಂದರೆ ಊಟ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಹೋಗಿ ತಟ್ಟೆ ಕಿತ್ಕೊಂಬಿಡು, ಅನ್ನ ಕಿತ್ಕೊಂಬಿಡು ಅನ್ನೋ ಅರ್ಥನಾ? ಇಲ್ಲ. ಮೇಲ್ನೋಟಕ್ಕೆ ಅದೇ ಅರ್ಥ ಬರ್ತಾ ಇದೆ, ಆದರೆ ನಿಜವಾದಂತಹ ಒಳ ಅರ್ಥ ಜೀವನೋಪಾಯ ಕಿತ್ತುಕೋ ಅನ್ನೋ ಅರ್ಥ.
ಪಾಪ ಇವನು ಹೆಂಗೋ ಕಾಡಿಬೇಡಿ ಒಂದು ಕೆಲಸ ಗಿಟ್ಟಿಸ್ಕೊಂಡಿದ್ದ, ನೀನು ಹೋಗಿ ಅದನ್ನು ಹಾಳು ಮಾಡಿದೆ, ಅವನ ಅನ್ನನೇ ಕಿತ್ಕೊಂಡ್ಬಿಟ್ಟಿಯಲ್ಲ ಅಂತ ಬೈತೀವಿ. ಅಂದರೆ ಅವನ ಜೀವನ ನಡೆಯೋದಕ್ಕೆ ಯಾವುದೋ ಒಂದು ಕೆಲಸನ ಹುಡುಕೊಂಡಿದ್ದ, ಅನ್ನಕ್ಕೆ ದಾರಿ ಮಾಡ್ಕೊಂಡಿದ್ದ, ನೀನು ಹೋಗಿ ಅದನ್ನು ಹಾಳು ಮಾಡಿಬಿಟ್ಟೆ, ಕೆಲಸವನ್ನು ಬಿಡಿಸ್ಬಿಟ್ಟೆ ಅನ್ನೋ ಅರ್ಥ. ನೆಕ್ಸ್ಟ್ ಅಬ್ಬೆ ಪಾರಿ, ಇದರ ಅರ್ಥ ಜವಾಬ್ದಾರಿ ಇಲ್ಲದವ ಅನ್ನೋ ಅರ್ಥ ಬರುತ್ತೆ. ಇದು ಸಹ ಕೆಲವೊಮ್ಮೆ ಬೈಯೋದಕ್ಕೆ ಉಪಯೋಗ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಅರಣ್ಯ ರೋದನ, ಇದರರ್ಥ ಯಾರ ಕಿವಿಗೂ ಬೀಳದ ಹಾಗೆ ರೋದಿಸೋದು ಅಥವಾ ಆರ್ತನಾದ ಅಂತ ಹೇಳ್ತಾರೆ. ಕೆಲವೊಬ್ಬರು ಇದೇ ಥರನೇ ಅಳೋದು, ತಮ್ಮ ದುಃಖ ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು, ತಮ್ಮ ನೋವು ನಮ್ಮೊಳಗೇ ಇರಬೇಕು ಅನ್ನೋ ರೀತಿಯಲ್ಲಿ ಈ ಅರಣ್ಯ ರೋದನ ಯಾತನೆಯನ್ನು ಪಡ್ತಾರೆ, ಒಳಗೊಳಗಡೆನೇ ಅಳ್ತಿರ್ತಾರೆ. ನೆಕ್ಸ್ಟು ಅರ್ಧಚಂದ್ರ ಪ್ರಯೋಗ, ಇದರರ್ಥ ಕುತ್ತಿಗೆ ಹಿಡಿದು ನೂಕುವುದು, ಕೊಳ್ಪಟ್ಟಿ ಹಿಡಿದು ಒಳಗಡೆ ಹಾಕುವಂತಾರಲ್ಲ ಆ ಅರ್ಥ ಇದು ಅರ್ಧಚಂದ್ರ ಪ್ರಯೋಗ ಅಂತಂದರೆ. ನೆಕ್ಸ್ಟು ಗಾಳಿಗೆ ತೂರು, ಗಾಳಿಗೆ ತೂರು ಅಂತಂದರೆ ನಿರ್ಲಕ್ಷಿಸು, ನಿರ್ಲಕ್ಷ್ಯ ಮಾಡು ಅಂತ ಅರ್ಥ. ನೆಕ್ಸ್ಟ್ ಗಿಳಿ ಓದು, ಗಿಳಿ ಓದು ಅಂತಂದರೆ ಅರ್ಥ ತಿಳಿಯದೆ ಓದು ಅನ್ನೋ ಅರ್ಥ. ಕೆಲವೊಬ್ಬರು ಓದ್ಕೊತಾರೆ, ಅರ್ಥನೇ ಗೊತ್ತಾಗೋದಿಲ್ಲ, ಅರ್ಥ ತಿಳ್ಕೊಳ್ಳೋಕ್ಕೂ ಪ್ರಯತ್ನ ಪಡೋದಿಲ್ಲ, ಸುಮ್ಮನೆ ಓದ್ಕೊಂಡು ಹೋಗ್ತಾ ಇರ್ತಾರೆ, ಇದನ್ನು ಗಿಳಿ ಓದು ಅಂತ ಹೇಳ್ತಾರೆ. ನೆಕ್ಸ್ಟ್ ಗುಟುಕು ನೀರು ಕುಡಿಸು, ಇದರರ್ಥ ತೊಂದರೆ ಕೊಡು ಅನ್ನೋ ಅರ್ಥ. ಒಬ್ಬ ವ್ಯಕ್ತಿಗೆ ತುಂಬಾ ಹೊಡೆದ್ಬಿಟ್ಟು ಚೆನ್ನಾಗಿ ಜಗಳ ಮಾಡ್ತಿರ್ತಾರೆ, ಅವ್ನು ನೀರು ನೀರು ಅಂತ ಒದ್ದಾಡ್ತಾ ಇರ್ತಾನಲ್ಲ, ಆವಾಗ ಕುಚೇಷ್ಟೆ ಥರದಲ್ಲಿ ಹೇ ಅವನಿಗೊಂದು ಗುಟುಕು ನೀರು ಕೊಡೋ ಅಂತ ಕೇಳ್ತಾರೆ. ಇಲ್ಲಿ ಅವ್ನು ನಿಜವಾಗೂ ನೀರು ಕೊಡು ಅಂತ ಹೇಳ್ತಿರೋದಿಲ್ಲ, ಒಟ್ಟಿನಾಗಿ ಅವ್ನಿಗೆ ಇನ್ನೂ ಸ್ವಲ್ಪ ತೊಂದರೆ ಕೊಡು, ಕಷ್ಟ ಕೊಡು ಅನ್ನೋ ರೀತಿ ಹೇಳ್ತಾರೆ. ನೆಕ್ಸ್ಟ್ ಕೈ ಕೊಡು, ಕೈ ಕೊಡು ಅಂತಂದರೆ ಮೋಸ ಮಾಡು ಅನ್ನೋ ಅರ್ಥ ಬರುತ್ತೆ. ಯಾರಾದರೂ ವ್ಯಾಪಾರದಲ್ಲಿ ನಮಗೆ ಮೋಸ ಮಾಡಿ ಒಡೋಗ್ಬಿಟ್ರೆ ಅವ್ನು ಕೈ ಕೊಟ್ಟಾಕೋಣೋ, ಸರಿಯಾಗಿ ಕೈ ಕೊಟ್ಟಾಕೋಣೋ ಅಂತ ಹೇಳ್ತೀವಲ್ಲ, ಆ ಥರ ಅರ್ಥ. ನೆಕ್ಸ್ಟ್ ನಿಟ್ಟುಸಿರು ಬಿಡು, ಇದರರ್ಥ ಪಾರಾಗು ಅನ್ನೋ ಅರ್ಥ ಬರುತ್ತೆ. ಫಾರ್ ಎಕ್ಸಾಂಪಲ್ ಏರಿಯಾಗಳಲ್ಲಿ ನಾಯಿ ಇರುತ್ತೆ ಅಲ್ವಾ, ಆ ನಾಯಿ ನಮಗೇನಾದ್ರು ಕಚ್ಚೋಕೆ ಬಂದಾಗ ನಾವು ಎಷ್ಟು ಜೋರಾಗಿ ಓಡ್ತೀವಿ, ನಾಯಿಗಿನ್ನ ಫಾಸ್ಟಾಗಿ ಓಡ್ತಾ ಇರ್ತೀವಿ, ಓಡಿ 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 ಎಲ್ಲಾದರೂ ಒಂದು ಕಡೆ ಅವತ್ತು ಕೂತ್ಕೊಂಡ್ಬಿಡ್ತೀವಲ್ಲ, ಆವಾಗ ಒಂದು ಸತಿ ಬಗ್ ನೋಡ್ತೀವಿ ನಾಯಿ ಇದೆಯಾ ಇಲ್ವಾ ಅಂತ. ನಾಯಿ ಎಲ್ಲಾದರೂ ಹೋಯ್ತು ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರೆ ಅವಾಗ ಸ್ವಲ್ಪ ನಿಟ್ಟುಸಿರು ಬಿಡ್ತೀವಿ, ಸಮಾಧಾನ ಆಗ್ತೀವಿ, ಹಬ್ಬ ಹೆಂಗೋ ನಾಯಿಯಿಂದ ಪಾರಾದ್ವಿ ಅಂತ, ಈ ಅರ್ಥ ಇದು. ನೆಕ್ಸ್ಟ್ ಡಂಗೂರ ಸಾರು, ಈ ನುಡಿಗಟ್ಟಿನ ಅರ್ಥ ಊರಿಗೆಲ್ಲ ಹೇಳು ಅನ್ನೋ ಅರ್ಥ. ಮೇಲ್ನೋಟಕ್ಕೆ ಡಂಗೂರ ಸಾರು ಅಂತಂದರೆ ಊರುಗಳಲ್ಲಿ ಹಬ್ಬ ಆಗಬೇಕಾದ್ರೆ ಒಂದು ವಾರಕ್ಕೆ ಮುಂಚೆ ಡಂಗೂರ ಸಾರ್ಕೊಂಬರ್ತಾರೆ, ಪ್ರತಿಯೊಂದು ಬೀದಿಗೂ ಹೋಗ್ಬಿಟ್ಟು ಇಂಥ ದಿನ ಹಬ್ಬ ನಡೆಯುತ್ತೆ ಎಲ್ಲರೂ ತಯಾರಾಗಿ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಂದು ಮನೆ ಮನೆಗೂ ಆ ಹಳ್ಳಿ ತುಂಬ ಓಡಾಡಿ ಒಬ್ಬ ಡಂಗೂರ ಸಾರೋನು ಡಂಗೂರ ಬಡ್ಕೊ ಅಂತ ಹೇಳ್ತಾನೆ. ಇದು ಒಂದು ಹಬ್ಬ ಆಗಿರೋದ್ರಿಂದ ಬೇಕು ಅಂತಲೇ ಡಂಗೂರ ಸಾರ್ಕೊಂಡು ಇಡೀ ಊರಿಗೆ ಮುಟ್ಟಿಸ್ತಾರೆ. ಆದರೆ ಇಲ್ಲಿ ಒಳ ಅರ್ಥ ಡಂಗೂರ ಸಾರು ಅಂತ ಅಂದರೆ ಯಾರ್ದೋ ಒಬ್ಬರು ಮನೆ ವಿಷಯ ಅಥವಾ ಯಾರ್ದೋ ಒಬ್ಬರು ವಿಷಯನ ಯಾರಿಗೂ ಹೇಳಲ್ಲ ಅಂದ್ಕೊಂಡು ಇಡೀ ಊರಿಗೆ ಹಬ್ಬಿಸ್ಬಿಟ್ಟಿರ್ತಾರೆ. ಆ ಒಂದು ವಿಷಯ ಊರೆಲ್ಲ ಸುತ್ತಾಡ್ಕೊಂಡು ಬಂದು ಯಾರಿಗೂ ಹೇಳಬೇಡ ಅಂತ ಹೇಳಿರ್ತಾನಲ್ಲ ವಿಷಯನ, ಅದೇ ವ್ಯಕ್ತಿಗೆ ಮತ್ತೆ ಮುಟ್ಟುತ್ತೆ. ಆವಾಗ ಗೊತ್ತಾಗುತ್ತೆ, ಓ ಈ ವಿಷಯ ಬರೀ ನಮ್ಮಲ್ಲೇ ಉಳಿದಿಲ್ಲ, ಇಡೀ ಊರಿಗೆ ಜಗಜ್ಜಾಹೀರಾಗೋಗ್ಬಿಟ್ಟಿದೆ ಅಂತ. ಇದನ್ನು ಡಂಗೂರ ಸಾರು ಅಂತ ಹೇಳ್ತಾರೆ. ನೆಕ್ಸ್ಟು ಅಡಿಕೆ ಎಲೆ ಕೊಡು, ಇದರರ್ಥ ಎರಡು ರೀತಿ ಬರುತ್ತೆ, ಒಂದು ಗೌರವ ಕೊಡೋದು, ಮತ್ತೊಂದು ಸಾಗು ಹಾಕೋದು. ಎಲೆ ಅಡಿಕೆ ಶುಭದ ಸಂಕೇತ, ಅದನ್ನು ಲಕ್ಷ್ಮೀ ಸ್ವರೂಪ ಅಂತಲೂ ಹೇಳ್ತಾರೆ. ಹಾಗಾಗಿ ನಮ್ಮ ಮನೆಗೆ ಯಾರಾದರೂ ಬಂದರೆ ಎಲೆ ಅಡಿಕೆ ಕೊಟ್ಬಿಟ್ಟು ಬರ್ಮಾಡ್ಕೊಳ್ತೀವಿ, ಅವ್ರಿಗೆ ಗೌರವವನ್ನು ಕೊಡ್ತೀವಿ. ನೀವು ಗಮನಿಸಿರ್ಬೋದು, ಹಳ್ಳಿಗಳ ಕಡೆ ಪಕ್ಕದ ಮನೆಯಿಂದ ಪಕ್ಕದ ಮನೆಗೆ ಹೋದ್ರೂ ಸಹ ಅವ್ರಿಗೆ ಈ ಥರ ಎಲೆ ಅಡಿಕೆ ಹಾಕೊತೀಯಾ ಬಾ ಕುತ್ಕೋ ಅಂತ ಹೇಳ್ತಾರೆ. ಅಂದರೆ ಅವ್ರನ್ನ ಗೌರವಪೂರ್ವಕವಾಗಿ ತನ್ನ ಹತ್ರಕ್ಕೆ ಬರ್ಮಾಡ್ಕೊಳ್ತಿದ್ದಾರೆ, ಬಾ ಕುತ್ಕೋ ಬಾ ಇಲ್ಲಿ ಮಾತಾಡೋಣ ಅಂತ. ಮತ್ತು ಇನ್ನೊಂದು ಅರ್ಥದಲ್ಲಿ ಎಲೆ ಅಡಿಕೆ ಕೊಡು ಅಂತಂದರೆ ಸಾಗಾಕು ಅನ್ನೋ ಅರ್ಥ ಬರುತ್ತೆ. ಅಂದರೆ ಈ ಜಾಗ ಖಾಲಿ ಮಾಡು, ಎದ್ದು ಹೋಗು ಇಲ್ಲಿಂದ ಅನ್ನೋ ಅರ್ಥ. ಇವೆರಡಕ್ಕೂ ಮ್ಯಾಚ್ ಆಗೋ ಥರ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಮದುವೆ ಮನೆಯಲ್ಲಿ ಊಟಕ್ಕೆ ಕೂತ್ಕೊಂಡಾಗ ನಮಗೆ ತಾಂಬೂಲ ಅಂತ ಕೊಡ್ತಾರೆ, ತೆಂಗಿನಕಾಯಿ ವೀಳ್ಯದೆಲೆ ಅಡಿಕೆದೆಲ್ಲ ಅಲ್ವಾ, ಅದನ್ನು ಗೌರವಪೂರ್ವಕವಾಗಿ ಕೊಡ್ತಾರೆ. ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಎಲೆಡಿಕೆ ಹಾಕೊಳ್ಳೋದು ಕೊಡ್ತಾರಲ್ಲ, ಅದೇನಕ್ಕೆ ಅಂದರೆ ಮದುವೆಗೆ ಬಂದಿದ್ದೀರಾ, ಊಟನೂ ಆಯಿತು, ನಮ್ಗೆ ಆಶೀರ್ವಾದ ಮಾಡಿ ಎಲೆಡಿಕೆ ತಿನ್ಕೊಂಡು ಹೊರಡಿ ಅನ್ನೋ ಅರ್ಥ. ಈ ಎಕ್ಸಾಂಪಲ್ ಆಗ್ಬೋದಲ್ವಾ ಗೌರವ ಮತ್ತು ಸಾಗಕ್ಕೂ ಎರಡಕ್ಕೂ, ರೈಟ್. ನೆಕ್ಸ್ಟ್ ಹೊಟ್ಟೆಗೆ ಹಾಕಿಕೋ, ಈ ನುಡಿಗಟ್ಟಿನ ಅರ್ಥ ಕ್ಷಮಿಸು ಅನ್ನೋ ಅರ್ಥ. ನೋಡಿ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಎಷ್ಟು ಸಲ ಕ್ಷಮಿಸ್ತಾರಲ್ವ, ನಾವು ಮಾಡೋಂಥ ತಪ್ಪನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ನಮ್ಮ ಮಕ್ಕಳಲ್ವಾ ಹೋಗಲಿ ಬಿಡು ಇನ್ನೊಂದು ಚಾನ್ಸ್ ಕೊಡೋಣ ಈ ಥರ ಟ್ರೀಟ್ ಮಾಡ್ತಾರೆ ನಮಗೆ. ಆದರೆ ನಾವು ಹಂಗೆ ಮಾಡ್ತೀವಾ? ಇಲ್ಲ, ನೇರವಾಗಿ ಹೇಳ್ಬಿಡ್ತೀವಿ, ಅಮ್ಮ ಈ ಅಡುಗೆ ಚೆನ್ನಾಗಿಲ್ಲಮ್ಮ, ಉಪ್ಪು ಜಾಸ್ತಿ ಹಾಕಿದ್ಯಾ, ಸಪ್ಪೆ ಮಾಡಿದ್ಯಾ, ಏನು ಹಿಂಗೆ ಮಾಡಿದ್ಯಾ, ಈ ಥರ ಹೇಳ್ತೀವಿ. ಅದೇ ನಾವು ಎಷ್ಟೇ ಕೆಟ್ಟದಾಗಿ ಮಾಡಿದ್ರು ನಮ್ಮ ಅಪ್ಪ ಅಮ್ಮ ಮೊದಲನೇ ಸಲ ಅಲ್ವಾ ನನ್ನ ಮಗಳು ಮಾಡ್ತಾ ಇರೋದು, ನನಗೋಸ್ಕರ ಪ್ರೀತಿಯಿಂದ ಮಾಡಿದ್ದಾಳೆ, ಸರಿ ತಿನ್ನೋಣ, ಚೆನ್ನಾಗಿದೆ ಮಗಳೇ ಅಂತ ಹೇಳ್ತಾರೆ. ಅಂದರೆ ನಾವೇನೇ ತಪ್ಪು ಮಾಡಿದ್ರು, ಎಷ್ಟೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಅವ್ರು ಹೊಟ್ಟೆಗೆ ಹಾಕ್ಕೊಂಡು ನಮ್ಮನ್ನು ಕ್ಷಮಿಸ್ತಾರೆ, ಪ್ರೀತಿಯಿಂದ ನೋಡ್ಕೊತಾರೆ. ಇದೇ ಅರ್ಥ ಈ ಹೊಟ್ಟೆಗೆ ಹಾಕಿಕೋ ಅಂತಂದರೆ ಕ್ಷಮಿಸು ಅನ್ನೋ ಅರ್ಥ. ನೆಕ್ಸ್ಟ್ ಕಾಲಿಗೆ ಬುದ್ಧಿ ಹೇಳು, ಕಾಲಿಗೆ ಹೆಂಗೆ ಬುದ್ಧಿ ಹೇಳೋಕ್ಕಾಗುತ್ತೆ? ಆಗಲ್ಲ ಅಲ್ವಾ. ಒಳ ಅರ್ಥ ನೋಡಿ, ಕಾಲಿಗೆ ಬುದ್ಧಿ ಹೇಳು ಅಂತಂದರೆ ಪಲಾಯನ ಮಾಡು, ಒಡೋಗು ಅನ್ನೋ ಅರ್ಥ. ಆಗಲೇ ಒಂದು ನಾಯಿದು ಎಕ್ಸಾಂಪಲ್ ಕೊಟ್ಟನಲ್ಲ,
ಆ ನಾಯಿ ನಮ್ಮನ್ನು ಗುರಾಯಿಸ್ತಾ ಇದೆ ಅಂತ ಗೊತ್ತಾದ ತಕ್ಷಣನೇ ನಾವು ಕಾಲಿಗೆ ಬುದ್ಧಿ ಹೇಳಬೇಕು, ಅಲ್ಲಿಂದ ಓಡೋಗಬೇಕು, ಎಸ್ಕೇಪ್ ಆಗಬೇಕು. ಇದು ಕಾಲಿಗೆ ಬುದ್ಧಿ ಹೇಳು ಅಂತಂದರೆ ಕಾಲಿಗೆ ಹೋಗಿ ಬುದ್ಧಿ ಹೇಳೋದಲ್ಲ, ನಮ್ಮ ಕಾಲಿಗೆ ಕೆಲಸ ಕೊಡು, ಓಡು ಅನ್ನೋ ಅರ್ಥ. ನೆಕ್ಸ್ಟ್ ನುಡಿಗಟ್ಟು ಎಳ್ಳು ನೀರು ಬಿಡು. ಇದು ಒಂದರ್ಥ ಗೊತ್ತಿದೆ, ಸದ್ಗತಿಯ ಆಚರಣೆಯನ್ನು ನಾವು ಎಳ್ಳು ನೀರು ಬಿಡೋದು ಅಂತ ಹೇಳ್ತಾರೆ. ಸತ್ತವರಿಗೆ ಮಾಡಬೇಕಾಗಿರುವಂಥ ಕಾರ್ಯಗಳಿದು ಎಳ್ಳು ನೀರು ಬಿಡೋದು. ಇನ್ನೊಂದು ಅರ್ಥ ಏನು ಅಂತಂದರೆ ಕೊನೆಗಾಣಿಸು, ಕಡೆಗಣಿಸು, ಈ ಥರ ಅರ್ಥ. ಎಷ್ಟು ಸಲ ಎಷ್ಟು ಸಲ ಕಟ್ಬರ್ಸಿದ್ರು ಫೇಲ್ ಆಗ್ತಾ ಇದ್ದಾನೆ. ಇದೊಂದು ಸಲ ಫೈನಲಾಗಿ ನೋಡ್ಬಿಟ್ಟು ಕೊನೆಗಾಣಿಸ್ಬಿಡ್ತೀನಿ, ಅದೇನು ಮಾಡ್ತಾನೋ, ಕೊನೆಗೆ ಇವನ ವಿಷಯಕ್ಕೆ ಎಳ್ಳು ನೀರು ಬಿಟ್ಬಿಡ್ತೀನಿ. ಈ ವಾಕ್ಯ ನೋಡಿ, ಯಾರೋ ಒಬ್ಬ ವ್ಯಕ್ತಿ ಎಷ್ಟು ಸಲ ಕಟ್ಟಬಾರ್ದ್ರೂ ಫೇಲ್ ಆಗ್ತಾ ಇದ್ದಾನೆ. ಅದನ್ನು ನೋಡಿ ಆ ಗಾರ್ಡಿಯನ್ನೋ ಅಥವಾ ಪೇರೆಂಟ್ಸೋ ತುಂಬ ಬೇಜಾರು ಮಾಡ್ಕೊತಾ ಇದ್ದಾರೆ. ಯಪ್ಪ ನೀನು ಎಷ್ಟು ಸಲ ಕಟ್ಟು ಬರೀತೀಯ, ಒಂದು ಸಲ ಆದರೂ ಪಾಸ್ ಆಗೋದು ಬೇಡವಾ, ಇದೇ ಫೈನಲ್ಲು, ಕೊನೆ ಸಲ ಇದೊಂದು ಸತಿ ಕಟ್ಬಿಡ್ತೀನಿ, ದುಡ್ಡು ಕಟ್ತೀನಿ, ಎಕ್ಸಾಮ್ ನೀನು ಬರೀ, ಪಾಸ್ ಆಗ್ತೀಯೋ ಫೇಲ್ ಆಗ್ತೀಯೋ ಅದು ನಿನ್ನ ಹಣೆ ಬರ, ಇದೊಂದು ಸತಿ ಕೊನೆಗಾಣಿಸ್ಬಿಡ್ತೀನಿ, ನಿನ್ನ ಆ ಓದಿನ ವಿಷಯಕ್ಕೆ ಎಳ್ಳು ನೀರು ಬಿಟ್ಬಿಡ್ತೀನಿ, ಅಂದರೆ ಮತ್ತೆ ನಾನು ಆ ಟಾಪಿಕ್ಗೆ ಎತ್ತೋದಿಲ್ಲ, ನೀನು ಓದಾದರೂ ಓದ್ಕೋ, ಬಿಟ್ಟಾದರೂ ಬಿಟ್ಕೋ, ಈ ಥರ ಅರ್ಥ ಬರುತ್ತೆ. ಅರ್ಥ ಆಯಿತು ಅಲ್ವಾ? ನೆಕ್ಸ್ಟ್ ರೈಲು ಬಿಡು. ಈ ನುಡಿಗಟ್ಟಿನ ಅರ್ಥ ಸುಳ್ಳು ಹೇಳು. ಕೆಲವೊಬ್ಬರು ಸುಳ್ಳನ್ನೇ ಅತ್ಯಂತ ನಯ ನಾಜೂಕಿನಿಂದ ಸತ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಹೇಳ್ತಾರೆ. ಆದರೆ ನಾವು ಹೇಳ್ತಿರೋ ಸುಳ್ಳು ಅಂತ ಗೊತ್ತಾದಾಗ ಎದುರುಗಡೆ ಇರೋ ವ್ಯಕ್ತಿ ಹೇಳ್ತಾನೆ, ಸುಮ್ಮನಿರಪ್ಪ, ಸುಳ್ಳು ಹೇಳೋದಕ್ಕೂ ಒಂದು ಲಿಮಿಟ್ ಇರಲಿ, ಎಷ್ಟು ಅಂತ ರೈಲು ಬಿಡ್ತೀಯೋ ನೀನು. ಇಲ್ಲಿ ರೈಲು ಬಿಡೋದು ಅಂತಂದರೆ ಸುಳ್ಳನ್ನೇ ಬೋಗಿಗಳ ರೀತಿಯಲ್ಲಿ ಒಂದು ಜೊತೆ ಒಂದು ಸೇರಿಸ್ಕೊಂಡು ಹೇಳ್ತಿದ್ದಾನಲ್ವ, ಹಾಗಾಗಿ ಇದನ್ನು ರೈಲು ಬಿಡೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ತಲೆ ಹೋಗು. ಈ ನುಡಿಗಟ್ಟಿನ ಅರ್ಥ ಅಪಾಯಕ್ಕೀಡಾಗು ಅನ್ನೋ ಅರ್ಥ ಬರುತ್ತೆ. ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆದಾಗ ಅಯ್ಯೋ ನನ್ನ ತಲೆ ಹೋಗೋ ಪರಿಸ್ಥಿತಿ ಬಂದುಬಿಟ್ಟಿದೆ, ಯಾರಾದರೂ ಸ್ವಲ್ಪ ಸಹಾಯ ಮಾಡಿ, ಒಂದು ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳ್ತಾರಲ್ಲ, ಕುತ್ತಿಗೆಗೆ ಬಂದುಬಿಟ್ಟಿರುತ್ತೆ ಅಂತ ಹೇಳ್ತಾರೆ ಕೆಲವರು. ಇದೇ ತಲೆ ಹೋಗು ಅನ್ನೋ ಅರ್ಥ. ಅಂದರೆ ಪ್ರಾಣಕ್ಕೆ ಅಪಾಯ ಇದೆ, ನನಗೆ ಇವಾಗ ಅರ್ಜೆಂಟಾಗಿ ಇಷ್ಟು ದುಡ್ಡು ಬೇಕು, ನಾನು ಇಷ್ಟು ಇನ್ವೆಸ್ಟ್ ಮಾಡಬೇಕು, ಇಲ್ಲಾಂದರೆ ನನ್ನ ಕಂಪ್ನಿ ಮುಳುಗೋಗುತ್ತೆ, ನಾವು ಬೀದಿಗೆ ಬರ್ತೀವಿ, ಈ ಥರ ಎಲ್ಲ ಮಾತಾಡ್ತಾರೆ. ಇದು ತಲೆ ಹೋಗು ಅನ್ನೋ ಅರ್ಥ. ನೆಕ್ಸ್ಟ್ ಎರಡು ಬಗೆ ಅಂದರೆ ದ್ರೋಹ ಮಾಡು ಅನ್ನೋ ಅರ್ಥ. ಇಲ್ಲಿವರೆಗೆ ನಾನು ವಾಕ್ಯಗಳಿಗೆ ನುಡಿಗಟ್ಟನ್ನು ಮಾಡೋ ಮೂಲಕ ನೀಟಾಗಿ ಅರ್ಥ ಆಗಲಿ ಅಂತ ಅವುಗಳ ಅರ್ಥವನ್ನು, ಒಳ ಅರ್ಥವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದೆ ನುಡಿಗಟ್ಟುಗಳಿಗೆ ಒಳ ಅರ್ಥವನ್ನು ಮಾತ್ರ ಹೇಳ್ತೀನಿ, ವಾಕ್ಯವನ್ನು ನೀವೇ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ಒಡಕು ಬಾಯಿ. ಒಡಕು ಬಾಯಿ ಅಂತಂದರೆ ಬಾಯಿ ಒಡೆದೋಗಿರೋದು, ಕಿತ್ತೋಗಿರೋದು ಅಂತ ಅಲ್ಲ. ಒಳ ಅರ್ಥ ಏನು? ರಹಸ್ಯ ನಿಲ್ಲದವ, ಅವನ ಹತ್ರ ಗುಟ್ಟೇ ನಿಲ್ಲೋದಿಲ್ಲ ಅಂತ ಹೇಳ್ತಾರಲ್ಲ, ಆ ವ್ಯಕ್ತಿ. ನೆಕ್ಸ್ಟ್ ಓರೆ ಹಚ್ಚು ಅಥವಾ ಓರೆಗೆ ಹಚ್ಚು ಅಂದರೆ ಚೆನ್ನಾಗಿ ಪರೀಕ್ಷಿಸು ಅನ್ನೋ ಅರ್ಥ. ನಾವೇನಾದರೂ ಚಿನ್ನ ಬೆಳ್ಳಿನ ತೊಗೊಂಡೋದ್ರೆ ಅವರು ಉಜ್ಜಿ ನೋಡ್ತಾರೆ, ಈ ಚಿನ್ನನಾ ಅಥವಾ ಇಲ್ವಾ ಅಂತ, ಇದನ್ನು ಚೆನ್ನಾಗಿ ಓರೆ ಹಚ್ಚಿ ನೋಡು ಅಂತ ಹೇಳ್ತಾರೆ. ನೆಕ್ಸ್ಟ್ ಹೊಂಚು ಹಾಕು, ಸಮಯ ಸಾಧಕ ಅನ್ನೋ ಅರ್ಥ ಬರುತ್ತೆ. ಹೊಂಚು ಹಾಕಿ ಕಾಯ್ತಿದ್ದ ಇವನು ಅಂತ ಹೇಳ್ತಾರಲ್ಲ, ಆ ಅರ್ಥ. ನೆಕ್ಸ್ಟ್ ಕಬ್ಬಿಣದ ಕಡಲೆ. ಕಬ್ಬಿಣದ ಕಡಲೆ ಅಂತಂದರೆ ಕಠಿಣ ವಿಷಯ ಅನ್ನೋ ಅರ್ಥ ಬರುತ್ತೆ. ಅಂದರೆ ಕಡಲೆಕಾಯಿ ಕಬ್ಬಿಣದಲ್ಲಿ ಮಾಡಿರೋದಂತ ಅಲ್ಲ, ಆ ವಿಷಯ ತುಂಬ ಕಠಿಣವಾಗಿದೆ, ಕಷ್ಟಕರವಾಗಿದೆ ಅನ್ನೋ ಅರ್ಥ. ಗಾಳಿ ಸುದ್ದಿ. ಗಾಳಿ ಸುದ್ದಿ ಅಂತಂದರೆ ಮೂಲ ತಿಳಿಯದ್ದು, ಮೂಲದ ವಿಷಯ ಏನು ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಹಬ್ಕೊಂಡು ಹೋಗ್ತಾ ಇದೆ. ಒಂದು ವಿಷಯ ಯಾರು ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಆ ವಿಷಯ ಎಲ್ಲ ಕಡೆನೂ ಹಬ್ಬಿರುತ್ತೆ, ಇದನ್ನು ಗಾಳಿ ಸುದ್ದಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಂಗಿ ಹೋಗು ಅಂದರೆ ಸಂಪೂರ್ಣ ನಾಶ ಆಗು ಅನ್ನೋ ಅರ್ಥ. ನೆಕ್ಸ್ಟ್ ಶತಾಯ ಗತಾಯ. ಶತಾಯ ಗತಾಯ, ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಏನಾದರೂ ಸರಿ ಆಗಬೇಕೆಂಬ ಛಲ ಹೊಂದಿರೋರನ್ನ ನಾವು ಶತಾಯ ಗತಾಯ ಅಂತ ಹೇಳ್ತಾರೆ. ನೆಕ್ಸ್ಟ್ ಗದ ಪ್ರಹಾರ, ನಿರ್ನಾಮ ಮಾಡುವಂತಹ ಹೊಡೆತ. ನೆಕ್ಸ್ಟ್ ತೂರಿ ಬಿಡು, ಅಲಕ್ಷಿಸು ಅನ್ನೋ ಅರ್ಥ ಬರುತ್ತೆ. ನೆಕ್ಸ್ಟ್ ಪದರುಗುಟ್ಟು, ಯಾಕೋ ಪದರುಗುಟ್ಟು ಹೋಗ್ತಾ ಇದೆಯಾ ಅಂತ ಹೇಳ್ತಾರೆ, ಅಂದರೆ ನಡುಕ್ತಾ ಇದ್ದಾನೆ ಅನ್ನೋ ಅರ್ಥ. ನೆಕ್ಸ್ಟ್ ಪಾಷಾಣ ಹೃದಯ ಅಂದರೆ ಕಠಿಣ ಹೃದಯ ಅನ್ನೋ ಅರ್ಥ ಬರುತ್ತೆ. ನೆಕ್ಸ್ಟ್ ಮಂಗಳಾರತಿ ಎತ್ತು, ಚೀಮಾರಿ ಹಾಕು ಅನ್ನೋ ಅರ್ಥ. ನೆಕ್ಸ್ಟ್ ಪಂಚಪ್ರಾಣ, ಆತ್ಮೀಯ ಅನ್ನೋ ಅರ್ಥ ಬರುತ್ತೆ. ನೆಕ್ಸ್ಟ್ ಭೂಮಿ ಭಾರ, ಹೀಗಂದರೆ ನಿಷ್ಪ್ರಯೋಜಕ ಅನ್ನೋ ಅರ್ಥ. ನೆಕ್ಸ್ಟ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಹೀಗಂದರೆ ಅಲ್ಪದಕ್ಕೆ ಅತಿಯಾದಂಥ ಪ್ರಯತ್ನ ಪಡೋದು. ನೆಕ್ಸ್ಟ್ ಪ್ರಾಣ ಹೀರು, ಹೀಗಂದರೆ ಹಿಂಸೆ ಕೊಡೋದು, ಹಿಂಸಿಸು ಅನ್ನೋ ಅರ್ಥ ಬರುತ್ತೆ. ಇತಿಶ್ರೀ ಅಂತಂದರೆ ಮುಕ್ತಾಯ ಅನ್ನೋ ಅರ್ಥ. ಪೂರ್ವಗ್ರಹ ಅಂತಂದರೆ ಈ ಮೊದಲೇ ತಪ್ಪು ತಿಳ್ಕೊಂಡಿರೋವಂಥದ್ದನ್ನು ನಾವು ಪೂರ್ವಗ್ರಹ ಅಂತ ಕರಿತೀವಿ.